ದಲಿತರಿಗೆ ನೀಡಿದ ಜಾಗದ ಮೇಲೆ ಪ್ರಭಾವಿಗಳ ಕಣ್ಣು. ಮನೆ ಕಟ್ಟಿಕೊಳ್ಳಲು ಭೂಮಿ ಉಳಿಸಿಕೊಡಿ ಎಂದ ಫಲಾನುಭವಿಗಳು. ನಕ್ಸಲ್ ಪ್ರಭಾವಿತ ಪ್ರದೇಶವೆಂದು ಗುರುತಿಸಿಕೊಂಡಿದ್ದ ಪಾವಗಡ ತಾಲೂಕಿನ ವಳ್ಳೂರು ಗ್ರಾಮದಲ್ಲಿ ದಲಿತ ಕುಟುಂಬಗಳಿಗೆ ಮನೆ ನಿರ್ಮಾಣ ಮಾಡಿಕೊಳ್ಳಲು ಸರ್ಕಾರ ಭೂಮಿಯನ್ನ ಮಂಜೂರು ಮಾಡಿತ್ತು. ಆದ್ರೀಗ ಈ ಭೂಮಿಯ ಮೇಲೆ ಪ್ರಭಾವಿಗಳ ಕಣ್ಣು ಬಿದ್ದಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಹೌದು, ಪಾವಗಡ ತಾಲೂಕಿನ ವಳ್ಳೂರು ಗ್ರಾಮದಲ್ಲಿ ಸುಮಾರು 1992-93ನೇ ಸಾಲಿನಲ್ಲಿ ಅಂದಿನ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದ ದಲಿತ ಕುಟುಂಬಗಳಿಗೆ ಮನೆ ನಿರ್ಮಾಣಕ್ಕಾಗಿ ಸುಮಾರು 6 ಎಕರೆ ಜಾಗವನ್ನ ಮಂಜೂರು ಮಾಡಿತ್ತು. ಬಡತನ ಹಾಗೂ ಜೀವನೋಪಾಯದ ಕಾರಣ ಅನೇಕ ಕುಟುಂಬಗಳು ಮನೆ ನಿರ್ಮಿಸಲು ಸಾಧ್ಯವಾಗದೆ ಕೂಲಿ ಅರಸಿ ಬೇರೆ ಊರುಗಳಿಗೆ ವಲಸೆ ಹೋಗಿದ್ದವು. ಇದೀಗ ಹಲವು ವರ್ಷಗಳಿಂದ ಖಾಲಿ ಉಳಿದಿದ್ದ ಜಾಗದ ಮೇಲೆ ಕೆಲ ಪ್ರಭಾವಿಗಳು ಕಣ್ಣಿಟ್ಟಿದ್ದಾರೆ ಎನ್ನುವ ಆರೋಪಗಳು ಕೇಳಿ ಬರ್ತಿವೆ. ನಾವು ನಮ್ಮ ಮಕ್ಕಳು ನಾವು ಇಷ್ಟ ತಗೊಂಡು ಎಲ್ಲ ಸಹಾಯ ಕೂಡ ಸಿದ್ಧಾಗಿದ್ದೀವಿ. ಇವಾಗ ನಾವು ಇದು ಬಿಟ್ಟಿದ್ರೆ ನಾವು ಸಾಯಂಗಿದ್ರೇನೆ ಇದು ಬಿಟ್ಟು ಬಿಟ್ಟಿದ್ರೆ ಸಾಯಂಗಿದ್ರೇನೆ ಇದು ನಾವು ಬದುಕಿ ಏನು ಪ್ರಯೋಜನ ಇಲ್ಲ ಸರ್. ನಮ್ಮ ಮಕ್ಕಳು ನಾವು ಬಿಟ್ಟು ಬಿಡಿದ್ರೆ ಹಿಂಗೆ ಸತ್ಯ ಸಾಯಂಗಿದ್ರೆ ಇದು ವಾಸ ಮಾಡಕ್ಕೆ ನಮ್ಮ ಮಗನ ಜಾಗನೇ ಇಲ್ಲ ನಮ್ಮ ಮಕ್ಕಳು ನಾವು ಸಾಯಂಗಿದ್ರೇನೆ ಇದು ಬಿಟ್ಟು ಬಿಡಿದ್ರೆ ಅಷ್ಟೇ. ಅವ್ರಿಗೆ ನಾವು ಬಿಡಂಗಿಲ್ಲ ಏನು ಇಲ್ಲ. ಅದು ಬೇಕೇ ಬೇಕು ನಮ್ಗೆ. ಬಿಲ್ ಕಲೆಕ್ಟ್ರೆ ಹಿಂಗ್ ಮಾತಾಡಿದ್ರೆ ನಾವು ಮಾಡ್ಸಿಲ್ಲ ನೀವು ಬಿಲ್ಡಿಂಗ್ ಹೆಂಗ್ ಮಾಡ್ಸವ್ರ ಅಂತ ಇದಕ್ಕೆ ಗ್ಯಾರಂಟಿ ಕಾవాలి ಸರ್ ನಾಕೆ ಅಂತೆ. ಇನ್ನು ಕಳೆದ 30 ವರ್ಷಗಳಿಂದ ನಾವು ಇಲ್ಲಿಯೇ ವಾಸ ಮಾಡ್ತಿದ್ದೇವೆ. ಜೀವನೋಪಾಯಕ್ಕಾಗಿ ಬೇರೆ ಊರುಗಳಿಗೆ ಕೂಲಿ ಕೆಲಸಕ್ಕೆ ಹೋಗಿದ್ದ ಸಮಯದಲ್ಲಿ ಸರ್ಕಾರದಿಂದ ನಮಗೆ ನೀಡಿದ ಜಾಗವನ್ನ ಕೆಲವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಇದು ಸರ್ಕಾರ ನಮಗೆ ಮನೆ ನಿರ್ಮಾಣಕ್ಕಾಗಿ ನೀಡಿರುವ ಜಾಗ. ನಾವು ಕೂಲಿ ಕೆಲಸಕ್ಕಾಗಿ ಹೊರಗಿದ್ದ ಸಮಯದಲ್ಲಿ ಕೆಲ ಅಧಿಕಾರಿಗಳು ಪ್ರಭಾವಿಗಳ ಜೊತೆ ಕೈಜೋಡಿಸಿ ಈ ಪರಿಸ್ಥಿತಿ ನಿರ್ಮಿಸಿದ್ದಾರೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಬಿಲ್ಡಿಂಗ್ ಐತೆ ಸರ್, ಇವಾಗ ಖಾಲಿ ಜಾಗ ಇದ್ರೆ ಈ ಜಾಗ ನಮಗೂ ಬೇಕು, ಈ ಸೈಡ್ ನಮ್ದು ನಾವು ಬಿಡೋದಿಲ್ಲ ಅಂತಾರೆ ಸರ್. ಇವಾಗ ನಮ್ಗೆ 2 ಮಕ್ಕಳು ಇದ್ದಾರೆ, ನಾವು ಹೇಗೆ ಹೋಗೋಣ ಸರ್? ಇವಾಗ ಕಂದಾಯ ನಾನು ಕಟ್ಟಿದ್ದೀರಾ? ಕಂದಾಯ ಕಟ್ಟಿದ್ದೀರಾ? ಬೆಂಕಲ್ ಲೆಟರ್ ಹತ್ರ ಹೋಗಿದ್ರೆ ಅಯ್ಯಪ್ಪ ನಾನೇನೋ ಕಟ್ಕೊಂಡಿಲ್ಲ, ಕಟಾನು ಮಾಡಿಲ್ಲ ಸರ್. ನಾವು ಮೊನ್ನೆ ನಮ್ಮ ಅಕ್ಕ ನಮ್ಮ ಭಾವನ ಸತಿ ಹೋಗಿದ್ವಿ ಸರ್ ಅಲ್ಲಿ ಆಫೀಸ್ ಹತ್ರ. ಹೋಗಿದ್ರೆ ನಾವಿಲ್ಲ ಕಟ್ಟಿಸ್ಕೊಳೋದಿಲ್ಲ ಅಮ್ಮ, ಅದು ಪೆಂಡಿಂಗ್ ಎಲ್ಲ ಆಯ್ತು ಅಂತ ಹೇಳಿದ್ರು. ಇವಾಗ ಹೆಂಗ್ ಮಾಡ್ಕೊಟ್ರು ಸರ್ ಅವರು? ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಭೇಟಿ ನೀಡಿ ಪರಿಶೀಲಿಸಿ ನಮ್ಮ ಜಾಗವನ್ನ ಪ್ರಭಾವಿಗಳ ಕೈಯಿಂದ ರಕ್ಷಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇಮ್ರಾನ್ ಉಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.